ಇದು ಹೇಳಿ ಕೇಳಿ ಡಿಜಿಟಲ್ ದುನಿಯಾ. ನಾವೆಲ್ಲ 5G ಯುಗದಲ್ಲಿ ಜೀವವನ್ನ ಮಾಡ್ತಿದ್ದೀವಿ. ಆದ್ರೆ ಇಲ್ಲಿ 5G ಬಿಡಿ ಸರಿಯಾದ ನೆಟ್ವರ್ಕ್ ಕೂಡ ಸಿಗಲ್ಲ. ಎಲ್ಲಿ ಅಂತೀರಾ? ಈ ಸುದ್ದಿ ನೋಡಿ. ಫೋನ್ನಲ್ಲಿ ಮಾತನಾಡಲು ನೆಟ್ವರ್ಕ್ ಇಲ್ಲದೆ ಪರದಾಡ್ತಿರೋ ಜನರು, ಮರ ಹಾಗೂ ಮನೆಯನ್ನೇರಿ ಮಾತನಾಡ್ತಿರೋ ಗ್ರಾಮಸ್ಥರು, ಆನ್ಲೈನ್ ಕ್ಲಾಸ್ಗೆ ಗುಡ್ಡದ ತುದಿಯಲ್ಲಿ ಕೂತು ಪಾಠ ಕೇಳ್ತಿರೋ ಮಕ್ಕಳು. ಇದು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ವಳತಾಂಡ ಗ್ರಾಮದ ಅವ್ಯವಸ್ಥೆ. ಹರಪನಹಳ್ಳಿ ತಾಲೂಕಿನ ವಳತಾಂಡ ಗ್ರಾಮಸ್ಥರು ಈವರೆಗೂ ಕುಟುಂಬಸ್ಥರ ಸಮೇತ ಕೂತು ಸಂಬಂಧಿಕರ ಜೊತೆ ಫೋನ್ನಲ್ಲಿ ಮಾತನಾಡಿಲ್ಲ. ಮರದ ಮೇಲೆ ಕೂತು ಇಲ್ಲ ಮನೆ ಮಾಳಿಗೆ ಏರಿ ಮಾತನಾಡಬೇಕಾದ ಪರಿಸ್ಥಿತಿ ಇದೆ. ಅಷ್ಟೇ ಅಲ್ಲ, ಇಲ್ಲಿ ಬಸ್ ಸಂಪರ್ಕ ಕೂಡ ಇಲ್ಲ. ಮೂಲಭೂತ ಸೌಕರ್ಯಗಳು ಇಲ್ಲವೇ ಇಲ್ಲ. ಹುಷಾರಿಲ್ಲ ಅಂದ್ರೆ ಸತ್ತು ಹೋಗೋದು, ಯಾರ ಹೆಣ್ಮಕ್ಳು ಹೆರಿಗೆ ಆಗಿರೋರು ಆಂಬುಲೆನ್ಸಿಗೆ ಫೋನ್ ಮಾಡ್ಬೇಕಂದ್ರೆ ಅವರು ಸಿಗಲ್ಲ. ಯಾವ ಕಾರಣಕ್ಕೂ ಹುಡ್ರು ಈ ಮೊನ್ನೆ ಗುಡ್ಡ ಹತ್ತಿ ಟವರ್ ಇದು ಮಾಡೋ ಮುಂದೆ ಅವರು ಇದು ಆನ್ಲೈನ್ ಕ್ಲಾಸ್ ಮಾಡೋ ಮುಂದೆ ಹಿಂದೆ ನೋಡಿದ್ರೆ ನಾಗರ ಹಾವು ಸರ್ಪ ಹಾವು ಹಿಂದೆ ಸರಿದ್ರೆ ಮತ್ತು ಅವ್ರು ಗುಡ್ಡ ಹತ್ತಿ ಗಿಡದ ಮೇಲೆ ಮತ್ತು ಆನ್ಲೈನ್ ಕ್ಲಾಸ್ ಮಾಡಿದ್ದಾರೆ. ಇನ್ನು ಗ್ರಾಮದಲ್ಲಿ ಯಾರಾದರೂ ಅನಾರೋಗ್ಯದಿಂದ ಬಳಲ್ತಿದ್ರೆ ಆಂಬ್ಯುಲೆನ್ಸ್ಗೆ ಕರೆ ಮಾಡೋಕೆ 2-3 ಕಿಲೋಮೀಟರ್ ಓಡಿ ಹೋಗಬೇಕು. ಇದರಿಂದ ಗ್ರಾಮದ ಅನೇಕ ಕುಟುಂಬಗಳು ಊರನ್ನೇ ತೊರೆದಿದ್ದಾರೆ. ನನಗೆ ಆನ್ಲೈನ್ ಕ್ಲಾಸು ಇಲ್ಲಾಂದರೆ ಯಾವುದಾದ್ರೂ ಹಿಸ್ಟ್ರಿ ಪೊಲಿಟಿಕಲ್ ಯಾವುದಾದ್ರೂ ಕ್ಲಾಸ್ ಇದ್ರೇನೋ ಗುಡ್ಡಕ್ಕೆ ಹೋಗಿ ಕೇಳಬೇಕು. ಮತ್ತು ಯಾರಾದರೂ ಜಾಬರ್ಸ್ ಹೋಲ್ಡರು ಏನಾದರೂ ವರ್ಕ್ ಫ್ರಮ್ ಹೋಮ್ ಇದ್ದರೆ ಗುಡ್ಡಕ್ಕೆ ಹೋಗಿ ಅವರು ಅಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡಿ ಬರ್ಬೇಕು ಸರ್. ಎಲ್ಲ ಕಾಡು ಪ್ರಾಣಿಗಳು ಜಾಸ್ತಿ ಅದಾವೆ ಸರ್ ಇಲ್ಲಿ. ಆ ಕಾಡು ಪ್ರಾಣಿಗಳಿಂದ ತೊಂದರೆ ಆಕತ್ತಂತ ಗುಡ್ಡಕ್ಕೆ ಹೋಗಿ ಕ್ಲಾಸ್ ಕೇಳಿ ಮತ್ತೆ ಬರ್ತವೆ. ರಾತ್ರಿ ಹೊತ್ತು ಬಂದುಬಿಡ್ತಾರೆ ಸೋಪಾಸು. ಮತ್ತು ಬಸ್ಸಿನ ವ್ಯವಸ್ಥೆ ಇಲ್ಲ. ಟವರ್ ಅಂತೂ ಬರೋದೇ ಇಲ್ಲ ಸರ್. ಗುಡ್ಡ ಹತ್ತಲೇಬೇಕು. ಗುಡ್ಡ ಹತ್ತಲಿಲ್ಲ ಅಂದರೆ ಟವರ್ ಸಿಗೋದೇ ಇಲ್ಲ. ನೆಟ್ವರ್ಕ್ ಇಲ್ಲದೆ ಇಡೀ ಗ್ರಾಮದ ಜನ ತತ್ತರಿಸಿ ಹೋಗಿದ್ದಾರೆ. ಜನಪ್ರತಿನಿಧಿಗಳಿಗೆ ಮಾನ ಮರ್ಯಾದೆ ಅನ್ನೋದೇನಾದ್ರೂ ಇದ್ರೆ ಕೂಡಲೇ ಬಂದು ಸಮಸ್ಯೆ ಬಗೆಹರಿಸಿ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಇದು ಹೇಳಿ ಕೇಳಿ ಡಿಜಿಟಲ್ ದುನಿಯಾ. ನಾವೆಲ್ಲ 5G ಯುಗದಲ್ಲಿ ಜೀವವನ್ನ ಮಾಡ್ತಿದ್ದೀವಿ. ಆದ್ರೆ ಇಲ್ಲಿ 5G ಬಿಡಿ ಸರಿಯಾದ ನೆಟ್ವರ್ಕ್ ಕೂಡ ಸಿಗಲ್ಲ. ಎಲ್ಲಿ ಅಂತೀರಾ? ಈ ಸುದ್ದಿ ನೋಡಿ. ಫೋನ್ನಲ್ಲಿ ಮಾತನಾಡಲು ನೆಟ್ವರ್ಕ್ ಇಲ್ಲದೆ ಪರದಾಡ್ತಿರೋ ಜನರು, ಮರ ಹಾಗೂ ಮನೆಯನ್ನೇರಿ ಮಾತನಾಡ್ತಿರೋ ಗ್ರಾಮಸ್ಥರು, ಆನ್ಲೈನ್ ಕ್ಲಾಸ್ಗೆ ಗುಡ್ಡದ ತುದಿಯಲ್ಲಿ ಕೂತು ಪಾಠ ಕೇಳ್ತಿರೋ ಮಕ್ಕಳು. ಇದು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ವಳತಾಂಡ ಗ್ರಾಮದ ಅವ್ಯವಸ್ಥೆ. ಹರಪನಹಳ್ಳಿ ತಾಲೂಕಿನ ವಳತಾಂಡ ಗ್ರಾಮಸ್ಥರು ಈವರೆಗೂ ಕುಟುಂಬಸ್ಥರ ಸಮೇತ ಕೂತು ಸಂಬಂಧಿಕರ ಜೊತೆ ಫೋನ್ನಲ್ಲಿ ಮಾತನಾಡಿಲ್ಲ. ಮರದ ಮೇಲೆ ಕೂತು ಇಲ್ಲ ಮನೆ ಮಾಳಿಗೆ ಏರಿ ಮಾತನಾಡಬೇಕಾದ ಪರಿಸ್ಥಿತಿ ಇದೆ. ಅಷ್ಟೇ ಅಲ್ಲ, ಇಲ್ಲಿ ಬಸ್ ಸಂಪರ್ಕ ಕೂಡ ಇಲ್ಲ. ಮೂಲಭೂತ ಸೌಕರ್ಯಗಳು ಇಲ್ಲವೇ ಇಲ್ಲ. ಹುಷಾರಿಲ್ಲ ಅಂದ್ರೆ ಸತ್ತು ಹೋಗೋದು, ಯಾರ ಹೆಣ್ಮಕ್ಳು ಹೆರಿಗೆ ಆಗಿರೋರು ಆಂಬುಲೆನ್ಸಿಗೆ ಫೋನ್ ಮಾಡ್ಬೇಕಂದ್ರೆ ಅವರು ಸಿಗಲ್ಲ. ಯಾವ ಕಾರಣಕ್ಕೂ ಹುಡ್ರು ಈ ಮೊನ್ನೆ ಗುಡ್ಡ ಹತ್ತಿ ಟವರ್ ಇದು ಮಾಡೋ ಮುಂದೆ ಅವರು ಇದು ಆನ್ಲೈನ್ ಕ್ಲಾಸ್ ಮಾಡೋ ಮುಂದೆ ಹಿಂದೆ ನೋಡಿದ್ರೆ ನಾಗರ ಹಾವು ಸರ್ಪ ಹಾವು ಹಿಂದೆ ಸರಿದ್ರೆ ಮತ್ತು ಅವ್ರು ಗುಡ್ಡ ಹತ್ತಿ ಗಿಡದ ಮೇಲೆ ಮತ್ತು ಆನ್ಲೈನ್ ಕ್ಲಾಸ್ ಮಾಡಿದ್ದಾರೆ. ಇನ್ನು ಗ್ರಾಮದಲ್ಲಿ ಯಾರಾದರೂ ಅನಾರೋಗ್ಯದಿಂದ ಬಳಲ್ತಿದ್ರೆ ಆಂಬ್ಯುಲೆನ್ಸ್ಗೆ ಕರೆ ಮಾಡೋಕೆ 2-3 ಕಿಲೋಮೀಟರ್ ಓಡಿ ಹೋಗಬೇಕು. ಇದರಿಂದ ಗ್ರಾಮದ ಅನೇಕ ಕುಟುಂಬಗಳು ಊರನ್ನೇ ತೊರೆದಿದ್ದಾರೆ. ನನಗೆ ಆನ್ಲೈನ್ ಕ್ಲಾಸು ಇಲ್ಲಾಂದರೆ ಯಾವುದಾದ್ರೂ ಹಿಸ್ಟ್ರಿ ಪೊಲಿಟಿಕಲ್ ಯಾವುದಾದ್ರೂ ಕ್ಲಾಸ್ ಇದ್ರೇನೋ ಗುಡ್ಡಕ್ಕೆ ಹೋಗಿ ಕೇಳಬೇಕು. ಮತ್ತು ಯಾರಾದರೂ ಜಾಬರ್ಸ್ ಹೋಲ್ಡರು ಏನಾದರೂ ವರ್ಕ್ ಫ್ರಮ್ ಹೋಮ್ ಇದ್ದರೆ ಗುಡ್ಡಕ್ಕೆ ಹೋಗಿ ಅವರು ಅಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡಿ ಬರ್ಬೇಕು ಸರ್. ಎಲ್ಲ ಕಾಡು ಪ್ರಾಣಿಗಳು ಜಾಸ್ತಿ ಅದಾವೆ ಸರ್ ಇಲ್ಲಿ. ಆ ಕಾಡು ಪ್ರಾಣಿಗಳಿಂದ ತೊಂದರೆ ಆಕತ್ತಂತ ಗುಡ್ಡಕ್ಕೆ ಹೋಗಿ ಕ್ಲಾಸ್ ಕೇಳಿ ಮತ್ತೆ ಬರ್ತವೆ. ರಾತ್ರಿ ಹೊತ್ತು ಬಂದುಬಿಡ್ತಾರೆ ಸೋಪಾಸು. ಮತ್ತು ಬಸ್ಸಿನ ವ್ಯವಸ್ಥೆ ಇಲ್ಲ. ಟವರ್ ಅಂತೂ ಬರೋದೇ ಇಲ್ಲ ಸರ್. ಗುಡ್ಡ ಹತ್ತಲೇಬೇಕು. ಗುಡ್ಡ ಹತ್ತಲಿಲ್ಲ ಅಂದರೆ ಟವರ್ ಸಿಗೋದೇ ಇಲ್ಲ. ನೆಟ್ವರ್ಕ್ ಇಲ್ಲದೆ ಇಡೀ ಗ್ರಾಮದ ಜನ ತತ್ತರಿಸಿ ಹೋಗಿದ್ದಾರೆ. ಜನಪ್ರತಿನಿಧಿಗಳಿಗೆ ಮಾನ ಮರ್ಯಾದೆ ಅನ್ನೋದೇನಾದ್ರೂ ಇದ್ರೆ ಕೂಡಲೇ ಬಂದು ಸಮಸ್ಯೆ ಬಗೆಹರಿಸಿ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಇದು ಹೇಳಿ ಕೇಳಿ ಡಿಜಿಟಲ್ ದುನಿಯಾ. ನಾವೆಲ್ಲ 5G ಯುಗದಲ್ಲಿ ಜೀವವನ್ನ ಮಾಡ್ತಿದ್ದೀವಿ. ಆದ್ರೆ ಇಲ್ಲಿ 5G ಬಿಡಿ ಸರಿಯಾದ ನೆಟ್ವರ್ಕ್ ಕೂಡ ಸಿಗಲ್ಲ. ಎಲ್ಲಿ ಅಂತೀರಾ? ಈ ಸುದ್ದಿ ನೋಡಿ.
ಫೋನ್ನಲ್ಲಿ ಮಾತನಾಡಲು ನೆಟ್ವರ್ಕ್ ಇಲ್ಲದೆ ಪರದಾಡ್ತಿರೋ ಜನರು, ಮರ ಹಾಗೂ ಮನೆಯನ್ನೇರಿ ಮಾತನಾಡ್ತಿರೋ ಗ್ರಾಮಸ್ಥರು, ಆನ್ಲೈನ್ ಕ್ಲಾಸ್ಗೆ ಗುಡ್ಡದ ತುದಿಯಲ್ಲಿ ಕೂತು ಪಾಠ ಕೇಳ್ತಿರೋ ಮಕ್ಕಳು. ಇದು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ವಳತಾಂಡ ಗ್ರಾಮದ ಅವ್ಯವಸ್ಥೆ. ಹರಪನಹಳ್ಳಿ ತಾಲೂಕಿನ ವಳತಾಂಡ ಗ್ರಾಮಸ್ಥರು ಈವರೆಗೂ ಕುಟುಂಬಸ್ಥರ ಸಮೇತ ಕೂತು ಸಂಬಂಧಿಕರ ಜೊತೆ ಫೋನ್ನಲ್ಲಿ ಮಾತನಾಡಿಲ್ಲ. ಮರದ ಮೇಲೆ ಕೂತು ಇಲ್ಲ ಮನೆ ಮಾಳಿಗೆ ಏರಿ ಮಾತನಾಡಬೇಕಾದ ಪರಿಸ್ಥಿತಿ ಇದೆ. ಅಷ್ಟೇ ಅಲ್ಲ, ಇಲ್ಲಿ ಬಸ್ ಸಂಪರ್ಕ ಕೂಡ ಇಲ್ಲ. ಮೂಲಭೂತ ಸೌಕರ್ಯಗಳು ಇಲ್ಲವೇ ಇಲ್ಲ. ಹುಷಾರಿಲ್ಲ ಅಂದ್ರೆ ಸತ್ತು ಹೋಗೋದು, ಯಾರ ಹೆಣ್ಮಕ್ಳು ಹೆರಿಗೆ ಆಗಿರೋರು ಆಂಬುಲೆನ್ಸಿಗೆ ಫೋನ್ ಮಾಡ್ಬೇಕಂದ್ರೆ ಅವರು ಸಿಗಲ್ಲ. ಯಾವ ಕಾರಣಕ್ಕೂ ಹುಡ್ರು ಈ ಮೊನ್ನೆ ಗುಡ್ಡ ಹತ್ತಿ ಟವರ್ ಇದು ಮಾಡೋ ಮುಂದೆ ಅವರು ಇದು ಆನ್ಲೈನ್ ಕ್ಲಾಸ್ ಮಾಡೋ ಮುಂದೆ ಹಿಂದೆ ನೋಡಿದ್ರೆ ನಾಗರ ಹಾವು ಸರ್ಪ ಹಾವು ಹಿಂದೆ ಸರಿದ್ರೆ ಮತ್ತು ಅವ್ರು ಗುಡ್ಡ ಹತ್ತಿ ಗಿಡದ ಮೇಲೆ ಮತ್ತು ಆನ್ಲೈನ್ ಕ್ಲಾಸ್ ಮಾಡಿದ್ದಾರೆ. ಇನ್ನು ಗ್ರಾಮದಲ್ಲಿ ಯಾರಾದರೂ ಅನಾರೋಗ್ಯದಿಂದ ಬಳಲ್ತಿದ್ರೆ ಆಂಬ್ಯುಲೆನ್ಸ್ಗೆ ಕರೆ ಮಾಡೋಕೆ 2-3 ಕಿಲೋಮೀಟರ್ ಓಡಿ ಹೋಗಬೇಕು. ಇದರಿಂದ ಗ್ರಾಮದ ಅನೇಕ ಕುಟುಂಬಗಳು ಊರನ್ನೇ ತೊರೆದಿದ್ದಾರೆ. ನನಗೆ ಆನ್ಲೈನ್ ಕ್ಲಾಸು ಇಲ್ಲಾಂದರೆ ಯಾವುದಾದ್ರೂ ಹಿಸ್ಟ್ರಿ ಪೊಲಿಟಿಕಲ್ ಯಾವುದಾದ್ರೂ ಕ್ಲಾಸ್ ಇದ್ರೇನೋ ಗುಡ್ಡಕ್ಕೆ ಹೋಗಿ ಕೇಳಬೇಕು. ಮತ್ತು ಯಾರಾದರೂ ಜಾಬರ್ಸ್ ಹೋಲ್ಡರು ಏನಾದರೂ ವರ್ಕ್ ಫ್ರಮ್ ಹೋಮ್ ಇದ್ದರೆ ಗುಡ್ಡಕ್ಕೆ ಹೋಗಿ ಅವರು ಅಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡಿ ಬರ್ಬೇಕು ಸರ್. ಎಲ್ಲ ಕಾಡು ಪ್ರಾಣಿಗಳು ಜಾಸ್ತಿ ಅದಾವೆ ಸರ್ ಇಲ್ಲಿ. ಆ ಕಾಡು ಪ್ರಾಣಿಗಳಿಂದ ತೊಂದರೆ ಆಕತ್ತಂತ ಗುಡ್ಡಕ್ಕೆ ಹೋಗಿ ಕ್ಲಾಸ್ ಕೇಳಿ ಮತ್ತೆ ಬರ್ತವೆ. ರಾತ್ರಿ ಹೊತ್ತು ಬಂದುಬಿಡ್ತಾರೆ ಸೋಪಾಸು. ಮತ್ತು ಬಸ್ಸಿನ ವ್ಯವಸ್ಥೆ ಇಲ್ಲ. ಟವರ್ ಅಂತೂ ಬರೋದೇ ಇಲ್ಲ ಸರ್. ಗುಡ್ಡ ಹತ್ತಲೇಬೇಕು. ಗುಡ್ಡ ಹತ್ತಲಿಲ್ಲ ಅಂದರೆ ಟವರ್ ಸಿಗೋದೇ ಇಲ್ಲ. ನೆಟ್ವರ್ಕ್ ಇಲ್ಲದೆ ಇಡೀ ಗ್ರಾಮದ ಜನ ತತ್ತರಿಸಿ ಹೋಗಿದ್ದಾರೆ. ಜನಪ್ರತಿನಿಧಿಗಳಿಗೆ ಮಾನ ಮರ್ಯಾದೆ ಅನ್ನೋದೇನಾದ್ರೂ ಇದ್ರೆ ಕೂಡಲೇ ಬಂದು ಸಮಸ್ಯೆ ಬಗೆಹರಿಸಿ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಇದು ಹೇಳಿ ಕೇಳಿ ಡಿಜಿಟಲ್ ದುನಿಯಾ. ನಾವೆಲ್ಲ 5G ಯುಗದಲ್ಲಿ ಜೀವವನ್ನ ಮಾಡ್ತಿದ್ದೀವಿ. ಆದ್ರೆ ಇಲ್ಲಿ 5G ಬಿಡಿ, ಸರಿಯಾದ ನೆಟ್ವರ್ಕ್ ಕೂಡ ಸಿಗಲ್ಲ. ಎಲ್ಲಿ ಅಂತೀರಾ? ಈ ಸುದ್ದಿ ನೋಡಿ. ಫೋನ್ನಲ್ಲಿ ಮಾತನಾಡಲು ನೆಟ್ವರ್ಕ್ ಇಲ್ಲದೆ ಪರದಾಡ್ತಿರೋ ಜನರು, ಮರ ಹಾಗೂ ಮನೆಯನ್ನೇರಿ ಮಾತನಾಡ್ತಿರೋ ಗ್ರಾಮಸ್ಥರು, ಆನ್ಲೈನ್ ಕ್ಲಾಸ್ಗೆ ಗುಡ್ಡದ ತುದಿಯಲ್ಲಿ ಕೂತು ಪಾಠ ಕೇಳ್ತಿರೋ ಮಕ್ಕಳು. ಇದು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ವಳತಾಂಡ ಗ್ರಾಮದ ಅವ್ಯವಸ್ಥೆ. ಹರಪನಹಳ್ಳಿ ತಾಲೂಕಿನ ವಳತಾಂಡ ಗ್ರಾಮಸ್ಥರು ಈವರೆಗೂ ಕುಟುಂಬಸ್ಥರ ಸಮೇತ ಕೂತು ಸಂಬಂಧಿಕರ ಜೊತೆ ಫೋನ್ನಲ್ಲಿ ಮಾತನಾಡಿಲ್ಲ. ಮರದ ಮೇಲೆ ಕೂತು ಇಲ್ಲ ಮನೆ ಮಾಳಿಗೆ ಏರಿ ಮಾತನಾಡಬೇಕಾದ ಪರಿಸ್ಥಿತಿ ಇದೆ. ಅಷ್ಟೇ ಅಲ್ಲ, ಇಲ್ಲಿ ಬಸ್ ಸಂಪರ್ಕ ಕೂಡ ಇಲ್ಲ. ಮೂಲಭೂತ ಸೌಕರ್ಯಗಳು ಇಲ್ಲವೇ ಇಲ್ಲ. ಹುಷಾರಿಲ್ಲ ಅಂದ್ರೆ ಸತ್ತು ಹೋಗೋದು, ಯಾರ ಹೆಣ್ಮಕ್ಳು ಹೆರಿಗೆ ಆಗಿರೋರು ಆಂಬುಲೆನ್ಸಿಗೆ ಫೋನ್ ಮಾಡ್ಬೇಕಂದ್ರೆ ಅವರು ಸಿಗಲ್ಲ. ಯಾವ ಕಾರಣಕ್ಕೂ ಹುಡ್ರು ಈ ಮೊನ್ನೆ ಗುಡ್ಡ ಹತ್ತಿ ಟವರ್ ಇದು ಮಾಡೋ ಮುಂದೆ ಅವರು ಇದು ಆನ್ಲೈನ್ ಕ್ಲಾಸ್ ಮಾಡೋ ಮುಂದೆ ಹಿಂದೆ ನೋಡಿದ್ರೆ ನಾಗರ ಹಾವು ಸರ್ಪ ಹಾವು ಹಿಂದೆ ಸರಿದ್ರೆ ಮತ್ತು ಅವ್ರು ಗುಡ್ಡ ಹತ್ತಿ ಗಿಡದ ಮೇಲೆ ಮತ್ತು ಆನ್ಲೈನ್ ಕ್ಲಾಸ್ ಮಾಡಿದ್ದಾರೆ. ಇನ್ನು ಗ್ರಾಮದಲ್ಲಿ ಯಾರಾದರೂ ಅನಾರೋಗ್ಯದಿಂದ ಬಳಲ್ತಿದ್ರೆ ಆಂಬ್ಯುಲೆನ್ಸ್ಗೆ ಕರೆ ಮಾಡೋಕೆ 2-3 ಕಿಲೋಮೀಟರ್ ಓಡಿ ಹೋಗಬೇಕು. ಇದರಿಂದ ಗ್ರಾಮದ ಅನೇಕ ಕುಟುಂಬಗಳು ಊರನ್ನೇ ತೊರೆದಿದ್ದಾರೆ. ನನಗೆ ಆನ್ಲೈನ್ ಕ್ಲಾಸು ಇಲ್ಲಾಂದರೆ ಯಾವುದಾದ್ರೂ ಹಿಸ್ಟ್ರಿ ಪೊಲಿಟಿಕಲ್ ಯಾವುದಾದ್ರೂ ಕ್ಲಾಸ್ ಇದ್ರೇನೋ ಗುಡ್ಡಕ್ಕೆ ಹೋಗಿ ಕೇಳಬೇಕು. ಮತ್ತು ಯಾರಾದರೂ ಜಾಬರ್ಸ್ ಹೋಲ್ಡರು ಏನಾದರೂ ವರ್ಕ್ ಫ್ರಮ್ ಹೋಮ್ ಇದ್ದರೆ ಗುಡ್ಡಕ್ಕೆ ಹೋಗಿ ಅವರು ಅಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡಿ ಬರ್ಬೇಕು ಸರ್. ಎಲ್ಲ ಕಾಡು ಪ್ರಾಣಿಗಳು ಜಾಸ್ತಿ ಅದಾವೆ ಸರ್ ಇಲ್ಲಿ. ಆ ಕಾಡು ಪ್ರಾಣಿಗಳಿಂದ ತೊಂದರೆ ಆಕತ್ತಂತ ಗುಡ್ಡಕ್ಕೆ ಹೋಗಿ ಕ್ಲಾಸ್ ಕೇಳಿ ಮತ್ತೆ ಬರ್ತವೆ. ರಾತ್ರಿ ಹೊತ್ತು ಬಂದುಬಿಡ್ತಾರೆ ಸೋಪಾಸು. ಮತ್ತು ಬಸ್ಸಿನ ವ್ಯವಸ್ಥೆ ಇಲ್ಲ. ಟವರ್ ಅಂತೂ ಬರೋದೇ ಇಲ್ಲ ಸರ್. ಗುಡ್ಡ ಹತ್ತಲೇಬೇಕು. ಗುಡ್ಡ ಹತ್ತಲಿಲ್ಲ ಅಂದರೆ ಟವರ್ ಸಿಗೋದೇ ಇಲ್ಲ. ನೆಟ್ವರ್ಕ್ ಇಲ್ಲದೆ ಇಡೀ ಗ್ರಾಮದ ಜನ ತತ್ತರಿಸಿ ಹೋಗಿದ್ದಾರೆ. ಜನಪ್ರತಿನಿಧಿಗಳಿಗೆ ಮಾನ ಮರ್ಯಾದೆ ಅನ್ನೋದೇನಾದ್ರೂ ಇದ್ರೆ ಕೂಡಲೇ ಬಂದು ಸಮಸ್ಯೆ ಬಗೆಹರಿಸಿ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.